ನಮಸ್ಕಾರ. ನಾವು ವೇಸ್ಟು ಅಂತ ಬಿಸಾಕೋ ವಸ್ತುವಿನಿಂದನೂ ನಮಗೆ ತುಂಬಾ ಉಪಯೋಗ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಪ್ಪಲಿ ಬಾಕ್ಸನ್ನು ತೊಗೊಂಡು ಮುಚ್ಚೋಕ್ಕಿರುತ್ತಲ್ಲ ಅದನ್ನು 3 ಸೈಡನ್ನು ಕಟ್ ಮಾಡ್ಕೊಂಬಿಡಿ. ಚಪ್ಪಲಿ ಬಾಕ್ಸ್ದು ಮೇಲೆದಿದೆಯಲ್ಲ ಭಾಗ ಅದು ಹಂಗೆ ಇಟ್ಟಿರಿ. ಮತ್ತು ಬಾಕ್ಸ್ ಫುಲ್ಲೂ 1 ಇಂಚಷ್ಟು ಒಂದು ಟೇಪ್ ತಗೊಂಡಾಗಲಿ ಸ್ಕೇಲಲ್ಲಾಗಲಿ 1 ಇಂಚಷ್ಟು ಫುಲ್ ರೌಂಡ್ ಫುಲ್ಲೂ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಸ್ಕೇಲಲ್ಲಿ ಫುಲ್ ರೌಂಡ್ ಎಲ್ಲನೂ ಒಂದೊಂದು ಲೈನ್ ಹಾಕ್ಕೊಳ್ಳಿ. 1 ಇಂಚಷ್ಟು ನಾವು ಮಾಡ್ಕೊಂಡಿರ್ತೀವಲ್ಲ, ಮತ್ತು ಕತ್ತರಿಯಿಂದ ಫುಲ್ ರೌಂಡ್ ಫುಲ್ಲೂ ಕಟ್ ಮಾಡ್ಕೊಳ್ಳಿ. ಇದೇ ಥರನೇ ಬಾಕ್ಸ್ ಕೆಳಗಡೆ ಗಂಟನೂ ಕಟ್ ಮಾಡ್ಕೊಳ್ಳಿ. ಒಂದೊಂದು ಲೈನೂ ಅಷ್ಟೇ ರೌಂಡ್ ಫುಲ್ಲು ಬಾಕ್ಸ್ ಎಲ್ಲನೂ ಇದೇ ಥರನೇ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಮನೆಯಲ್ಲಿ ಪಾಲಿಥೀನ್ ಪೇಪರ್ಸು ಯಾವ ಕಲರ್ಸ್ ಇದೆಯೋ ಅದೇ ಪೇಪರ್ನೇ ಸ್ವಲ್ಪ ತಗೊಳ್ಳಿ. ನಾನು ಬಾಕ್ಸ್ ಫುಲ್ಲೆಲ್ಲನೂ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಮತ್ತು ಪಾಲಿಥೀನ್ ಪೇಪರ್ಗಳು ಅಷ್ಟೇ ಸ್ವಲ್ಪ ಇತ್ತು, ಅದನ್ನು ತೊಗೊಂಡಿದ್ದೀನಿ. ಯಾವ ಕಲರ್ ಇದೆಯೋ ಅದೇ ಕಲರ್ನೇ ತೊಗೊಬೋದು. ಮೊದಲು ಹೂವು ಹಣ್ಣು ತರಕಾರಿ ಎಲ್ಲ ತಂದಾಗ ಕೊಡ್ತಾ ಇದ್ರಲ್ಲ, ಅದು ಮನೆಯಲ್ಲಿ ಹಾಗೆ ಇಟ್ಬಿಟ್ಟಿದ್ರೆ ಅದರಿಂದನೂ ನಾವು ಈ ಥರ ಮಾಡ್ಕೊಬೋದು. ಒಂದು ಪೇಪರ್ನ ಇದೇ ಥರನೇ ಮಡ್ಚ್ಕೊಳ್ಳಿ. ಮತ್ತು 1.5 ಇಂಚಷ್ಟು 2 ಇಂಚಷ್ಟು ಕಟ್ ಮಾಡ್ಕೊಳ್ಳಿ ಕತ್ತರಿಯಲ್ಲಿ. ಎಲ್ಲ ಪೇಪರ್ಗಳನ್ನೂ ಅಷ್ಟೇ ಇದೇ ಥರನೇ ಕಟ್ ಮಾಡ್ಕೊಬೋದು. ನಾನು ಬ್ಲ್ಯಾಕು ಮತ್ತು ವೈಟ್ ಪೇಪರ್ ತಗೊಳ್ತಾ ಇದ್ದೀನಿ. ಒಂದು ಪೇಪರ್ನ ಯಾವ ಥರ ಕಟ್ ಮಾಡ್ಕೊಳ್ತಾ ಇದ್ದೀನೋ ಇದೇ ಥರನೇ ಎಲ್ಲ ಪೇಪರನ್ನು ಕಟ್ ಮಾಡ್ಕೊಬೇಕು. ಮತ್ತು ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು 2 ಪೇಪರ್ ತೆಗೆದುಬಿಡ್ರಿ. ಮತ್ತು ಒಂದರಲ್ಲಿ ಒಂದು ಇದೇ ಥರನೇ ಹಾಕ್ಕೊಂಡ್ರೆ ಉದ್ದವಾಗಿ ಬರ್ತಾ ಇರುತ್ತೆ. ಇದೇ ಥರನೇ ಎಲ್ಲ ಪೇಪರನ್ನು ಅಷ್ಟೇ ಮಾಡ್ಕೊಬೋದು. ನಾನು 3 ಪೇಪರ್ ಮಾತ್ರ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ವೈಟ್ ಪೇಪರ್ನೂ ಅಷ್ಟೇ ನಾನು ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಂಡ್ಬಂದಿದ್ದೀನಿ. ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಬಾಕ್ಸು, ಆ ಬಾಕ್ಸ್ಗೆ ಒಂದರಲ್ಲಿ ಬ್ಲ್ಯಾಕು ಒಂದರಲ್ಲಿ ವೈಟು ಹಾಕ್ಕೊಳ್ಳಿ ಪೇಪರ್ನ. ಮತ್ತು ಸ್ವಲ್ಪ ರೌಂಡಾಗಿ ತಿರ್ಸ್ಕೊಬೇಕು ಪೇಪರ್ನ. 1 ಇಂಚಷ್ಟು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಒಂದೊಂದು ಪೀಸಲ್ಲೂ ಒಂದು ಬ್ಲ್ಯಾಕು ಒಂದು ವೈಟು ಇದೇ ಥರನೇ ಹಾಕ್ಕೊಂಡು ಬರಬೇಕು. ಫುಲ್ ರೌಂಡ್ ಆಗೋವರೆಗೂ, ಒಂದು ರೌಂಡ್ ಫುಲ್ ಆಗೋವರೆಗೂ ಇದೇ ಥರ ಮಾಡ್ಕೊಬೇಕು. ಮತ್ತು ಪೇಪರ್ ಏನಾದರೂ ಖಾಲಿ ಆಗಿಬಿಟ್ರೆ ಮತ್ತೆ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಒಂದಕ್ಕೆ ಮತ್ತೆ ಜಾಯಿಂಟ್ ಮಾಡ್ಕೊತಾ ಇರಬೇಕು. ನಿಮ್ಮ ಮನೇಲಿ ಕಾರ್ಡ್ಬೋರ್ಡ್ ಶೀಟ್ದು ಬಾಕ್ಸು ದೊಡ್ಡದಿದ್ರೂ ಅದರಲ್ಲೂ ಮಾಡ್ಕೊಬೋದು, ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬೇಕಾದ್ರೂ ಮಾಡ್ಕೊಬೋದು. ಮತ್ತು ಪೇಪರ್ ಏನಾದರೂ ಖಾಲಿ ಆಗಿಬಿಟ್ರೆ ನಾನು ತೋರಿಸ್ತಾ ಇದ್ದೀನಲ್ಲ ಮತ್ತೆ ಇನ್ನೊಂದು ಪೇಪರ್ನ ಜಾಯಿಂಟ್ ಮಾಡ್ಕೊಬೇಕು. ನಾನು ಬಾಕ್ಸ್ ಫುಲ್ಲೂ ವೈಟು ಬ್ಲ್ಯಾಕ್ ಮಾತ್ರ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕು ವೈಟು ಎರಡೇ ಹಾಕ್ಕೊಬೇಕು ಅಂತೇನಿಲ್ಲ. ನಿಮ್ಮ ಮನೇಲಿ ಯಾವ ಕಲರ್ ಪೇಪರ್ ಇದೆಯೋ ಅದೇ ಕಲರ್ ಪೇಪರ್ನಿಂದನೇ ಮಾಡ್ಕೊಬೋದು. ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದಕ್ಕೂ ಅಷ್ಟೇ ಜಾಸ್ತಿ ಟೈಮ್ ಏನಾಗೋದಿಲ್ಲ, ಸ್ವಲ್ಪ ಸಮಯದಲ್ಲೇ ಮಾಡ್ಕೊಬೋದು. ಮತ್ತು ನಾನು ಬ್ಲ್ಯಾಕ್ದು ಖಾಲಿ ಆಗಿಬಿಟ್ಟಿತ್ತು, ಬ್ಲ್ಯಾಕ್ದು ನೋಡಿ ಜಾಯಿಂಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದೇ ಥರ ಜಾಯಿಂಟ್ ಮಾಡ್ಕೊಬೇಕು. ಮತ್ತು ಒಂದು ಪಟ್ಟಿ ಬಿಟ್ಬಿಡಬೇಕು, ಮತ್ತು ಇನ್ನೊಂದು ಪಟ್ಟಿ ಇದರಲ್ಲಿ ಸೇರಿಸ್ಕೊಂಡು ಒಂದು ಫುಲ್ ರೌಂಡ್ ಆಗೋದ್ಮೇಲೆ ಮತ್ತೆ ಇನ್ನೂ ಒಂದು ರೌಂಡು ಅಷ್ಟೇ ಅದ್ರ ಮೇಲೇ ಇದೇ ಥರನೇ ಮಾಡ್ಕೊಂಬರ್ತಾ ಇರೋದಷ್ಟೇ. ಲಾಸ್ಟ್ವರೆಗೂ ಮಾಡಿದ್ದಾದಮೇಲೆ ಪೇಪರ್ ಏನು ಜಾಸ್ತಿ ಉಳಿದ್ಬಿಟ್ರೆ ಕಟ್ ಮಾಡಿಬಿಟ್ಟು ಅದ್ರೊಳಗಡೆ ಸೇರಿಸ್ಬಿಡಿ. ನಂದು ವೈಟ್ ಪೇಪರು ಫುಲ್ ಖಾಲಿ ಆಗಿಬಿಟ್ಟಿದೆ, ಬ್ಲ್ಯಾಕ್ದು ಸ್ವಲ್ಪ ಇದೆ. ವೈಟ್ದು ಅದರೊಳಗಡೆ ಸೇರಿಸ್ಬಿಟ್ಟೆ, ಬ್ಲ್ಯಾಕ್ದು ಅಷ್ಟೇ ಒಳಗಡೆ ಸೇರಿಸ್ಬಿಡ್ತಾ ಇದ್ದೀನಿ. ಈ ಥರ ಸೇರಿಸ್ಬಿಟ್ಟು ಮತ್ತು ಇನ್ನೂ ಒಂದು ಕಲರ್ ಪೇಪರ್ ತೊಗೊಬೇಕು. ಪೇಪರ್ ತೊಗೊಂಡು ನಾವು ಜಡೆ ಹಾಕ್ತೀವಲ್ಲ ಅದೇ ಥರನೇ ಈ ಬಾಕ್ಸ್ ಫುಲ್ಲು ಎಷ್ಟು ಹಿಡಿಸುತ್ತೋ ಅಷ್ಟೂ ಜಡೆ ಥರ ಮಾಡ್ಕೊಬೇಕು. ಇದೇ ಬಾಕ್ಸ್ದು ಮೇಲೆ ಮುಚ್ಚೋಕ್ಕಿತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಳಗಡೆ. ಜಡೆ ಥರ ನಾವು 3 ಕಲರು ಪೇಪರ್ ತೊಗೊಬೇಕು. ನಾವು ಮೊದಲು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ಥರನೇ ಕಟ್ ಮಾಡ್ಕೊಂಡಿರೋದನ್ನು 3 ಎಳೆನೂ ಜಡೆ ಥರ ಫುಲ್ ಮಾಡ್ಕೊಂಬನ್ನಿ. ಬಾಕ್ಸ್ ಎಷ್ಟು ಉದ್ದ ಬೇಕೋ ಅಷ್ಟುದನ್ನು ಮಾಡಿಬಿಟ್ಟು ಮತ್ತು ಬಾಕ್ಸ್ಗೆ ಇದನ್ನು ಸ್ವಲ್ಪ ಸೂಜಿ ದಾರದಲ್ಲಿ ಹೊಲ್ಕೊಂಬಿಟ್ರೆ ಸಾಕು. ಅಲ್ಲಲ್ಲಿ ಇಲ್ಲದೆ ಹೋದರೆ ಗಮ್ ಇದ್ದರೆ ಗಮ್ ಬೇಕಾದರೂ ಹಾಕ್ಬಿಟ್ಟು ಅಂಟಿಸ್ಬೋದು. ನಾನು ಸೂಜಿ ದಾರದಲ್ಲೇ ಫುಲ್ ರೌಂಡ್ ಫುಲ್ಲೆಲ್ಲನೂ ಹೊಲ್ಕೊತಾ ಇದ್ದೀನಿ. ಫುಲ್ಲೆಲ್ಲನೂ ಹೊಲ್ದುಬಿಟ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅಷ್ಟೇ. ನಾವು ಚಪ್ಪಲಿ ಬಾಕ್ಸ್ನಿಂದ ಮಾಡಿದ್ವಿ ಅಂತಲೂ ಗೊತ್ತಾಗೋದಿಲ್ಲ. ತುಂಬ ಈಸಿಯಾಗೂ ಆಗುತ್ತೆ, ಖಂಡಿತ ಟ್ರೈ ಮಾಡಿ. ಇದರಲ್ಲಿ ಮನೆಯಲ್ಲಿ ಯೂಸ್ ಮಾಡೋವಂಥ ಕಿಚನ್ನಲ್ಲಿ ಯೂಸ್ ಮಾಡೋವಂಥದ್ದು ಟವಲ್ಸ್ ಹಾಕ್ಕೊಬೋದು, ಇಲ್ಲದೆ ಹೋದರೆ ಮಕ್ಕಳದು ಎಲ್ಲನೂ ಟೀ ಶರ್ಟು ಎಲ್ಲನೂ ಇಟ್ಕೊಬೋದು. ಮತ್ತು ಇನ್ನರ್ ವೇರ್ಸು ಬನೀನ್ ಎಲ್ಲನೂ ಇಟ್ಕೊಬೋದು. ಖಂಡಿತ ಟ್ರೈ ಮಾಡಿ. ನಾನು ಫುಲ್ ರೌಂಡ್ ಎಲ್ಲನೂ ಹೊಲ್ದುಬಿಟ್ಟಿದ್ದೀನಿ. ಮನೆಯಲ್ಲಿ ಒಂದು ಕಾರ್ಡ್ಬೋರ್ಡ್ ಶೀಟು ವೇಸ್ಟ್ ಪೇಪರಲ್ಲಿದ್ದರೆ ಸಾಕು, ಈ ಥರ ನಾವು ಸುಂದರವಾಗಿ ಕಾಣೋ ಒಂದು ಬಾಕ್ಸ್ ಮಾಡ್ಕೊಬೋದು. ಇದರಲ್ಲಿ ಮೇಕಪ್ ಐಟಮ್ಸು, ಪೌಡ್ರು, ಕ್ರೀಮು, ಸ್ಟಿಕ್ಕರ್ಸು, ಲಿಪ್ಸ್ಟಿಕ್ಕು, ಐಲೈನರು ಎಲ್ಲ ಜಾಸ್ತಿನೂ ಇಡ್ಬೋದು, ದೊಡ್ಡದಾಗೂ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ನೋಡೋದಕ್ಕೂ ಅಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.